ಇದಕ್ಕೆ ಹೊರೆ ಅನ್ನೋದು ನಾವು ಒಬ್ರಿಗೊಬ್ರು ಹಾಕೋದು ನಾವು ಸ್ವತಃ ಜವಾಬ್ದಾರಿ ತೊಗೊಂಡು ನಮ್ಮ ಕೆಲಸ ನಾವು ಮಾಡಬೇಕಾಗಿದೆ. ಇವತ್ತು ಇವೆರಡು ಜಿಲ್ಲೆಗಳು ಆಗಬೇಕಾಗ್ಯಾವ. ಅದರಲ್ಲೂ ಇವತ್ತು ಚಿಕ್ಕೋಡಿ ಭಾಗದಲ್ಲೂ ತಮ್ಮ ಮಗಳನ್ನು ಬೆಳೆಸಿ ಅಲ್ಲಿ MP ಮಾಡಿದ್ರಿಂದಾಗೆ ಅವ್ರಿಗೆ ಚಿಕ್ಕೋಡಿ ಮತ್ತು ಗೋಕಾಕ್ ಎರಡೂ ಜಿಲ್ಲೆ ಮಾಡುವಂಥ ಒಂದು ಸ್ಥಿತಿ ಸತೀಶ್ ಅವ್ರ ಮುಂದದ ಅನ್ನೋದು ಅಷ್ಟು ಸತ್ಯದ. ಅದರಲ್ಲೂ ಸಂಗಪ್ಪಗಳು ಇದ್ದಿದ್ರೆ ಇನ್ನೂ ಜೋರಾಗಿ ಅದನ್ನು ಹೋರಾಟ ಮಾಡ್ತಿದ್ರು ಏನೋ ಇನ್ನಷ್ಟು. ಅದರ ಕೆಲವೇ ವರ್ಷಗಳಿಂದ ಅವರ ದಿವಂಗತರಾಗಿದ್ದಕ್ಕಾಗಿ ಸ್ವಲ್ಪ ಅಲ್ಲಿ ನೆಲುಗುದಿ ಬಿದ್ದಂಗೆ ಆಗ್ಯದ. ಹೋರಾಟ ಮೊದಲಿನ ಒಂದು ರಭಸ ಅಲ್ಲಿಲ್ಲ, ಮೊದಲಿನ ಒಂದು ಸ್ಫೂರ್ತಿ ಇಲ್ಲ. ಆದರೂ ಅದ ಬರ್ತಾರೆ, ಕೇಳ್ತಾರೆ, ಸ್ಟ್ರೈಕ್ ಮಾಡ್ತಾರೆ, ಸತ್ಯಾಗ್ರಹ ಮಾಡ್ತಾರೆ, ಮತ್ತು ಮೌನಕ್ಕೆ ಜಾರ್ತಾರೆ. ನೀವು ಮಾಡಲೇಬೇಕು ಅನ್ನೋಂಥ ಒಂದು ಶಕ್ತಿ, ಫೋರ್ಸ್. ಮತ್ತು ಇವತ್ತು ಹೇಳಿದೆ ಈಗಾಗಲೇ ಆರಂಭದಲ್ಲೇ ಮತ್ತು ನಡುವಿನಲ್ಲಿ ಹೇಳಿದ್ದೀನಿ, ಸಂಗಪ್ಪಗಳು ಅವರ ಒತ್ತಡದಿಂದ ಇವತ್ತು ಶಿಕ್ಷಣ ಒಂದು ಜಿಲ್ಲೆ ಆಗಿದೆ, ಅದನ್ನು ಸುಳ್ಳಲ್ಲ. ಅದರಿಂದ ನಾವು ಉಮೇಶ್ ಅವ್ರು ಮಾಡಿದ್ರು ಮತ್ತು AB ಕತ್ತಿ ಮತ್ತು ಇನ್ನುಳಿದವರು ಸಹಿತ ಅಲ್ಲಿ ಶಾಸಕರು ಸಹಿತ ಒತ್ತಡ ತಂದರು. ಈಗೇನೋ ಸಾಧ್ಯ ಇತ್ತು ಸತೀಶ್ ಅವ್ರಿಗೆ, ಎರಡೂ ಜಿಲ್ಲಾ ಮಾಡಿದ್ರೆ ಮತ್ತು ಜನನೂ ಅಲ್ಲಿ ಬಯಸ್ತಾ ಇದ್ದಾರೆ ಚಿಕ್ಕೋಡಿ ಭಾಗದಲ್ಲೇ ಮಾಡಬೇಕ್ರಿ ಅಂತೇಳಿ. ಏನು ಮಾಡ್ತಾರೆ ನೋಡೋಣ ಅಂತ ಹೇಳ್ತಾ ಏನೋ ಆಗಲಿ ಅವ್ರ ಸಮೀಪದಲ್ಲಿ ಜಿಲ್ಲಾ ಆಗ್ಬೋದು ಇನ್ನೂ ಆಸೆಯನ್ನು ಇಟ್ಕೊಳ್ಳೋಂಥ ಜನ ಸಾಕಷ್ಟಿದ್ದಾರೆ. ಅವ್ರ ಆಸೆ ನಿರಾಶೆ ಆಗದೇ ಇರಲಿ, ಆಗಬಾರ್ದು ಅನ್ನುವಂಥದ್ದು ನಮ್ಮೆಲ್ಲರ ಕಳ್ಕಳಿ ವಿನಂತಿ. ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತದೆ ನೋಡೋಣ. ಆದರೆ ತುರ್ತು ಮಾತ್ರ ಇದ್ದ ಪರಿಸ್ಥಿತಿಯನ್ನು ಹೇಳಬೇಕಾಗಿತ್ತಪ್ಪ ಅಂತಂದ್ರೆ ಈಗ ನಮ್ಮ ಸಂಗಪ್ಪ ಉಳಿದಾಯ್ತು, ಅದೇ ಕಾಲಕ್ಕೆ ಲಿಂಗಯ್ಯ ಪೂಜಾರಿ ಉಳಿದಾಯ್ತು. ಕನಸುಗಳಾಗಿದ್ದಾವ, ಅವು ಈಡೇರೋದು ಯಾವಾಗ ಅನ್ನೋದನ್ನು ಎದುರು ನೋಡ್ತಾ ಇದ್ದೀವಿ. ಇಲ್ಲಿವರೆಗೆ ಮಾತಾಡಿದ್ದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಡೆಸ್ಬಿಡ್ರಿ. S16 ನ್ಯೂಸ್ ಅರ್ಥ ಅತ್ಯಂತ ಎಂಬುದು ಸತ್ಯದ ಕೈಗರಣಿ ವಂದನೆಗಳು.